ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಮಾವಿನ ಹಣ್ಣಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನೋಡೋದು ಕೂಡ ಬಾಯಲ್ಲಿ ನೀರು ಬರುತ್ತೆ. ಮಾವಿನ ಹಣ್ಣನ್ನು ಇಷ್ಟಪಡ್ದಲೇ ಇರೋ ಜನನೇ ಇಲ್ಲ. ಅದಕ್ಕೆ ಅನಿಸುತ್ತೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಹಾಗೆ ಈ ಈ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಮಾವಿನ ಹಣ್ಣಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಅಂಥ ಹಣ್ಣಾಗಿರುತ್ತೆ. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ತುಂಬ ಜನ ಮಾವಿನ ಹಣ್ಣನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆದರೆ ಇವಾಗ ಹಣ್ಣಾಗೋದಕ್ಕೆ ಅಂತಲೇ ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡಿ ಮಾರ್ತಾ ಇರ್ತಾರೆ. ಆದರೆ ನಾನು ಇವತ್ತು ಹೇಳ್ತಾ ಇರೋ ಒಂದು ಮಾವಿನ ಹಣ್ಣಿನ ಮೇಳದಲ್ಲಿ ನೋಡಿ, ನಾನು ಇಷ್ಟೊಂದೆಲ್ಲ ನಾನು ಮಾವಿನ ಹಣ್ಣನ್ನು ತೊಗೊಂಡು ನಾನು ನಿಮಗೆ ಆಮೇಲೆ ಈ ವಿಡಿಯೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಮಾವಿನ ಹಣ್ಣಿನ ಮೇಳ 3 ದಿನಗಳ ಕಾಲ ನಡೆಯುತ್ತೆ. 24ನೇ ತಾರೀಕಿಂದ 27ನೇ ತಾರೀಕು ಅಂದರೆ ಭಾನುವಾರದವರೆಗೂ ನಡೆಯುತ್ತೆ. ಇದು ನಡೀತಾ ಇರೋದು ಮೈಸೂರಿನಲ್ಲಿ. ಇದು ಬಂದು ಸುದರ್ಶನ್ ಆಪೋಸಿಟ್ ಇದೆಯಲ್ಲ, ಇವಾಗ ಫ್ಲವರ್ ಶೋ ಎಲ್ಲ ಮಾಡ್ತಾರಲ್ಲ, ಅದು ಕುಪ್ಪಣ್ಣನ ಪಾರ್ಕ್ ಅಂದ್ಬಿಟ್ಟು ಅಲ್ಲಿ ನಡೀತಾ ಇರೋ ಮಾವಿನ ಮೇಳ ಇದು. ಈ ಮಾವಿನ ಹಣ್ಣಿನ ಮೇಳದ ವಿಶೇಷತೆ ಏನಂತ ಅಂದರೆ, ಈಗ ಮೇಳದಲ್ಲಿ ಭಾಗವಹಿಸುವ ರೈತರಿಗೆ ನೈಸರ್ಗಿಕವಾಗಿ ಹಣ್ಣನ್ನು ಮಾಡಬೇಕು, ಯಾವುದೇ ಥರದ್ದು ಕೆಮಿಕಲ್ ಯೂಸ್ ಮಾಡ್ದಲೇ ನೈಸರ್ಗಿಕವಾಗಿರಬೇಕು ಅಂದ್ಬಿಟ್ಟು. ಏಕೆಂದರೆ ಜನರ ಆರೋಗ್ಯದ ದೃಷ್ಟಿಯಿಂದ. ಸೊ ಹಾಗಾಗಿ ನೈಸರ್ಗಿಕವಾಗಿ ಹಣ್ಣು ಮಾಡಿಕೊಂಡು ಇಲ್ಲಿ ಈ ಮೇಳದಲ್ಲಿ ನಾವು ತಂದು ಮಾರ್ತಾ ಇದ್ದಾರೆ. ಈ ಮೇಳದಲ್ಲಿ 8ರಿಂದ 10 ತಳಿಗಳ ಪ್ರದರ್ಶನ ಆಗಿದೆ. ಅದಂದರೆ ಬಾದಾಮಿ, ರಸಪುರಿ, ಮಲ್ಗೋವಾ, ಮಲ್ಲಿಕ, ಸಿಂಧೂರ, ತೋತಾಪುರಿ, ಬಾಗತ್ಪಲ್ಲಿ, ದಸೇರಿ, ಕೇಸರ್, ಸಕ್ಕರೆಗುತ್ತಿ, ಆಮ್ರಪಾಲಿ, ದಿಲ್ ಪಸಂದ್ ಹೀಗೆ ಹಲವಾರು ತಳಿಗಳ ಇರೋ ಮಾವಿನ ಹಣ್ಣನ್ನು ಒಂದೇ ಕಡೆ, ಅದು ಕೆಮಿಕಲ್ ಯೂಸ್ ಮಾಡ್ದಲೇ ಹಾಗೆ ಮಧ್ಯವರ್ತಿಗಳ ಹಾವಳಿ ಇಲ್ದಲೇ ಬೆಳೆದಿರೋ ರೈತರಿಂದನೇ ಡೈರೆಕ್ಟಾಗಿ ನಾವು ಇಲ್ಲಿ ಹೋಗಿ ಮೇಳದಲ್ಲಿ ನಾವು ಹಣ್ಣ ತಗೋಬೋದು. ಇಲ್ಲಿ ಮಾವಿನ ಹಣ್ಣಿನ ಜೊತೆ ಹಲಸಿನ ಹಣ್ಣನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ರೈತರು ಮಂಡ್ಯ, ಚಾಮರಾಜನಗರ, ಹಾಸನ ಹಿಂಗೆ 30ಕ್ಕೂ ಹೆಚ್ಚು ರೈತರು ಕೂಡ ಇಲ್ಲಿ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಕುಪ್ಪಣ್ಣ ಪಾರ್ಕು ಅಲ್ಲಿ ಈ ಮಾವಿನ ಮೇಳ ನಡೀತಾ ಇರೋದು. ಇಲ್ಲಿ 35 ಮಳಿಗೆಗಳನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. 150 ಟನ್ ಮಾವಿನ ಹಣ್ಣು ಕೂಡ ಮಾರಾಟವಾಗ್ತಾ ಇದೆ. ಹಾಗೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೆ ನೈಸರ್ಗಿಕವಾಗಿರೋದ್ರಿಂದ ಜನರು ಕೂಡ ಅಷ್ಟೇ ಮುಗಿಬಿದ್ದು ಕೂಡ ಇಲ್ಲಿ ಹಣ್ಣುಗಳನ್ನ ತಗೋತಾ ಇದ್ದಾರೆ. ಮೇ 27ಕ್ಕೆ ಈ ಮೇಳ ಮುಕ್ತಾಯ ಆಗುತ್ತೆ. ಸೊ ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಮಾವಿನ ಹಣ್ಣು ಪ್ರಿಯರ್ ನೀವಾಗಿದ್ದರೆ, ನೈಸರ್ಗಿಕವಾಗಿ ಬೇಕು ಅಂತಂದರೆ ಹೋಗಿ ವಿಸಿಟ್ ಮಾಡಿ ಹಣ್ಣನ್ನ ನೀವು ತಗೋಬೋದು. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಮಾವು ಬೆಳೆಗಾರರಿಗೆ ಉತ್ತಮ ದರನ ದೊರಕಿಸುವಂತೆ ಮಾಡೋದಕ್ಕೆ, ಹಾಗೆ ಗ್ರಾಹಕರಿಗೆ ನ್ಯಾಯಯುತ ಬೆಲೆಯಲ್ಲಿ ಹಣ್ಣುಗಳನ್ನು ಖರೀದಿಸಲು ಉತ್ತೇಜನ ನೀಡುವಂಥ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆಯವರು ಮೇ 24ರಿಂದ 27ರವರೆಗೆ ಅಂದರೆ 3 ದಿನಗಳ ಕಾಲ ಈ ಮಾವು ಮಾರಾಟ ಮತ್ತು ಪ್ರದರ್ಶನ ಮೇಳ ಆಯೋಜಿಸಲಾಗಿದೆ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಹೋಗಿ ತಗೋಬೇಕು ಅಂತಂದರೆ ನೀವು ಅಲ್ಲಿ ಹೋಗಿ ನೀವು ಕೂಡ ಮಾವಿನ ಹಣ್ಣನ್ನು ತಗೋಬೋದು. ಬೇರೆ ಕಡೆ 120, 150 ಹಿಂಗೆಲ್ಲ ನಡೀತಾ ಇರೋ ಹಣ್ಣು ಅಲ್ಲಿ ನಮಗೆ 10-20 ರೂಪಾಯಿಗೆ ಕಮ್ಮಿಗೆ ಸಿಗ್ತಾ ಇದೆ. ಅದು ನೈಸರ್ಗಿಕವಾಗಿ ಹಣ್ಣಾದಂಥ ಹಣ್ಣು ಕೂಡ ಸಿಗ್ತಾ ಇದೆ. ಅದು ಅಲ್ಲದೆ ರೈತರಿಂದ ಡೈರೆಕ್ಟಾಗಿ ಸಿಗ್ತಾ ಇದೆ. ಸೊ ನಾವು ಇಂಥ ಪ್ರದೇಶಗಳಿಗೆ ಹೋಗಿ ಹಣ್ಣುಗಳನ್ನ ತಗೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಹಾಗೆ ಆ ರೈತರಿಗೆ ಬೆಳೆದಿದ್ದಕ್ಕೆ ಸಾರ್ಥಕ ಕೂಡ ಆಗುತ್ತೆ. ಸೊ ಅಲ್ಲಿ ಕೆಲವೊಂದು ನಂಬರ್ಗಳು ಕೂಡ ಹಾಕಿದ್ರು. ಅಲ್ಲಿ ಹೋಮ್ ಡೆಲಿವರಿ ಸರ್ವಿಸಸ್ ಕೂಡ ಇದೆ. ನೀವೇನಾದ್ರು ವಿಸಿಟ್ ಮಾಡಿದ್ರೆ ನಿಮಗೆ ಬೇಕು ಅಂದರೆ ಹೋಗಿ ಅಲ್ಲಿ ನಿಮ್ಮದು ಹೋಮ್ ಡೆಲಿವರಿ ಮಾಡ್ಕೋಬೋದು. ನೈಸರ್ಗಿಕವಾಗಿ ಹಣ್ಣು ಕೂಡ ನೀವು ತೊಗೋಬೋದು. ಸೊ ನನಗಂತೂ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನನ್ನ ಮಕ್ಳಿಗೂ ಅಷ್ಟು. ಎಲ್ಲರೂ ತುಂಬ ಖುಷಿಯಿಂದ ಮಾವಿನ ಹಣ್ಣು ತಿಂತಾರೆ. ಸೊ ಇಂಥ ಮಾವಿನ ಹಣ್ಣು ನೈಸರ್ಗಿಕವಾಗಿ ಸಿಗ್ತಾ ಇದೆ ಅಂತ ಅಂದರೆ ಯಾರಿಗೆ ತಾನೇ ಬಿಡೋಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಸೊ ನಾನಂತೂ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೂ ಏನಾದರೂ ಇದರಿಂದ ಯೂಸ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋನ ಮಾಡಿದ್ದೀನಿ. ಇದರಿಂದ ನಿಮಗೂ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್.